ಗೈಸ್, ಹಿಂದ್ಗಡೆ ಕಾಣಿಸ್ತಿದೆ, ಪ್ಲೀಸ್ ಇಗ್ನೋರ್ ಮಾಡಿ. ಸೊ ಇದು ಬಾಕ್ಸ್ ಇದೆ ಅಲ್ಲ, ಇದು ನಾನು ಒಂದು ಕೆಲ್ಸಕ್ಕೆ ಹೋಗ್ತೇನಲ್ಲ ಅವಾಗ ನಾನು ಯೂಶ್ವಲಿ ರೆಡಿ ಆಗೋದಕ್ಕೆ ಅಂತ ಹಿಡ್ಕೊಂಡಿರೋ ಬಾಕ್ಸ್. ಇವತ್ತು ತೋರಿಸ್ತೀನಿ ಏನೇನು ಈ ಬಾಕ್ಸಲ್ಲಿದೆ ಅಂತ. ಇದು ಖಾಲಿಯಾಗಿದೆ, ವ್ಯಾಸ್ಲೈನ್ ಆಯಿತಾ, ಬಾಡಿ ಲೋಷನ್, ಅದರ ಬಗ್ಗೆ ಇದರಲ್ಲಿ ಫುಲ್ ಇದೆ. ಇದು ರೀಸೆಂಟ್ ತಗೊಂಡದ್ದು ಆಯಿತಾ. ನೆಕ್ಸ್ಟ್ ಇದೊಂದು ಬೇಬಿ ಕ್ರೀಮ್, ಸೊ ಗೋಲ್ಡ್, ಇದೊಂದು ಯೂಸ್ ಮಾಡ್ತಿದ್ದೀನಿ. ಇದು ನಾನು ಹೋಗ್ಬೇಕಾದ್ರೆ ಹಾಕ್ತೀನಿ. ಇದು ಫೌಂಡೇಶನ್, ಸೊ ಗೊತ್ತಿದೆ ಫೌಂಡೇಶನ್ ನಾನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಫೇರ್ ಆ್ಯಂಡ್ ಹ್ಯಾಂಡ್ಸಮ್ಮು, ಅದು ಬೇಕೇ ಬೇಕು. ಖಾಲಿಯಾಗಿದೆ, ಸ್ವಲ್ಪ ಇದೆ, ಅದಕ್ಕೋಸ್ಕರ ಅದು ಫುಲ್ ಖಾಲಿ ಆದಮೇಲೆ ಬಸ್ ತಗೊಳ್ಬೋದು. ನೆಕ್ಸ್ಟ್ ಲಿಪ್ ಬಾಮ್ ಇನ್ನೊಂದು 2 ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಒಂದು ಬ್ಯಾಗಲ್ಲಿರುತ್ತೆ, ಬಿಕಾಸ್ ಬೇಕಾಗುತ್ತೆ ಫೀಲ್ಡಿಗೆ ಹೋದಾಗ. ಅಂದರೆ ಸಮ್ ಟೈಮ್ ಡ್ರೈ ಅಂತ ಅನಿಸಿದರೆ, ಲಿಪ್ ಡ್ರೈ ಅಂತ ಅನಿಸಿದರೆ ಯೂಸ್ ಮಾಡ್ತೀನಿ. ಇದು ಲಿಪ್ ಬಾಮ್. ನೆಕ್ಸ್ಟ್ ಇದು ಸನ್ಸ್ಕ್ರೀನು, ಯೂಶ್ವಲಿ ಯೂಸ್ ಮಾಡ್ತೀನಿ. ಎಲ್ಲಕ್ಕಿಂತ ಫಸ್ಟ್ ಸನ್ಸ್ಕ್ರೀನ್ ಹಾಕಿ, ಫೌಂಡೇಶನ್ ಹಾಕಿ, ಈ ಕ್ರೀಮ್ ಹಾಕಿ ಹಾಕ್ಬಿಡ್ತೀನಿ. ಆಮೇಲೆ ಇದು ಬಯೋಲೈನ್, ಅಂದರೆ ಇದು ಕೂಡ ಯೂಸ್ ಮಾಡ್ತೀನಿ. ಸಮ್ ಟೈಮ್ ಲಿಪ್ ಬಾಮ್ ಆಗಿ ಲಿಪ್ಸ್ ಎಲ್ಲ ಕ್ರ್ಯಾಕ್ ಆಗೋದಾಗಿ ಇದು ಪ್ರೊಟೆಕ್ಟ್ ಮಾಡುತ್ತೆ. ಸಮ್ ಟೈಮ್ ಅಂದರೆ ಲಿಪ್ ಬಾಮ್ ಖಾಲಿ ಆಗಿದ್ದರೆ ಇದನ್ನು ಯೂಸ್ ಮಾಡುವಂತ ಇಟ್ಕೋತೀನಿ ಸೇಫ್ಟಿ. ನೆಕ್ಸ್ಟ್ ಕೊಕೊನೆಟ್ ಆಯಿಲ್, ಬಿಕಾಸ್ ಯಾಕೆ ಅಂದರೆ ನಾನು ನೈಟ್ ಇದನ್ನು ಅಪ್ಲೈ ಮಾಡ್ತೀನಿ, ಕೊಕೊನೆಟ್ ಆಯಿಲ್ನ ಬಾಡಿಗೆಲ್ಲ. ಬಿಕಾಸ್ ಕಪ್ಪಾಗುತ್ತೆ ಅಂತ ಹೇಳ್ತಾರೆ, ಬಟ್ ಇದು ತುಂಬ ಒಳ್ಳೆಯದು. ಮತ್ತು ಎಂತ ಹೇಳೋದು, ಮಾಯ್ಶ್ಚರ್ ಆಗಿಡುತ್ತೆ. ಸೊ ಅದಕ್ಕೋಸ್ಕರ ನೈಟ್ ಇದನ್ನು ಯೂಸ್ ಮಾಡ್ತೀನಿ. ಹಾಗೆ ನೈಟ್ ಲಿಪ್ ಬಾಮ್ ಆಗಿ ವ್ಯಾಸ್ಲಿನ್ನ ಯೂಸ್ ಮಾಡ್ತೀನಿ. ಬಿಕಾಸ್ ನಾನು ಬಿಕಾಸ್ ಇಲ್ಲಿ ತುಂಬ ಚಳಿ ಇದೆ, ಮಂಗಳೂರಿಗೆ ಕಂಪೇರ್ ಮಾಡಿದರೆ ಇಲ್ಲಿ ತುಂಬ ಎಕ್ಸ್ಟ್ರೀಮ್ಲಿ ಚಳಿ ಇದೆ. ಸೊ ಅದಕ್ಕೋಸ್ಕರ ಇದೆಲ್ಲ ನಾನು ಪ್ರೊಟೆಕ್ಷನ್ ತಗೋತೀನಿ. ಇನ್ನು ಈ ಬಾಕ್ಸಲ್ಲಿ ಹೈ ಡ್ರಾಪ್ಸು, ಇದು ಮೇಕಪ್ಗಲ್ಲ, ಬಿಕಾಸ್ ನನಗೆ ತುಂಬ ಹೈ ಅಲರ್ಜಿ ಆಗ್ತಾ ಇರುತ್ತೆ. ಬಿಕಾಸ್ ನಾನು ತುಂಬ ಓಡಾಡ್ತೀನಿ ಅಲ್ವಾ ಬಸ್ಸಲ್ಲಿ, ಮತ್ತು ಈಗ ಡಸ್ಟ್ ತುಂಬ ಇರುತ್ತೆ, ನಂಗೆ ಹೈ ಅಲರ್ಜಿ ಆಗ್ತಿರುತ್ತೆ. ಹಾಗೆ ಅಲರ್ಜಿ ಜಾಸ್ತಿ ಇದೆ ನನಗೆ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀನಿ. ಅಂದರೆ ಡೈಲಿ ಅಂದರೆ ನೈಟ್ ಮಲಗೋ ಮುಂಚೆ 2 ಡ್ರಾಪ್ಸು 2 ಕಣ್ಣಿಗೂ ಹಾಕಿ ಮಲಗ್ಕೋತೀನಿ. ಆಮೇಲೆ ಇಷ್ಟು ಮೇಕಪ್ ಸೆಟ್ಟು. ಇನ್ನು ಈ ಬಾಕ್ಸಲ್ಲಿ ಉಳಿದಲ್ಲಿ ಏನಿದೆ ಅಂತ ಇನ್ನೊಂದಿನ ವೀಡಿಯೋ ಮಾಡ್ತೀನಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.